ಭೂಃ ಪಾದೌ ಯಸ್ಯ ನಾಭಿರ್ವೇದಸುರಮನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋऽಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಇಲ್ಲಿ ಭಗವಂತನ ವಿರಾಟ್ ಸ್ವರೂಪವನ್ನು ಧ್ಯಾನ ಮಾಡ್ತಾರೆ. ಪುರುಷ ಸೂಕ್ತದ ತುಂಬ ಇದನ್ನೇ ಧ್ಯಾನ ಮಾಡಿದ್ದಾರೆ. ಏನು ವಿರಾಟ್ ಸ್ವರೂಪ ಅಂತಂದರೆ, ಈಗ ಸಹಜವಾಗಿ ಏನು ಹೇಗಿರುತ್ತೋ ಹಾಗಿಟ್ಬಿಟ್ರೆ ಅದಕ್ಕೆ ಪ್ರಕೃತಿ ಅಂತ, ಅದರಲ್ಲೊಂದು ವಿಶೇಷವಾದ ಆಕೃತಿ ಮೂಡಿದಾಗ ವಿಕೃತಿ ಅಂತ. ಲಕ್ಷ್ಮೀ ಅಷ್ಟೋತ್ತರದಲ್ಲಿ ಕೂಡ ಪ್ರಕೃತ್ಯೈ ನಮಃ ಅಂತ ಹೇಳಿ ವಿಕೃತ್ಯೈ ನಮಃ ಅಂತ ಎರಡನೇದಾಗೆ ಹೇಳ್ತಾರೆ. ಏನು ಹಾಗಂದ್ರೆ, ಈ ಬೀಜ ಸ್ವರೂಪದಲ್ಲಿ ಇರಬೇಕಾದ್ರೆ ಅದು ಪ್ರಕೃತಿಯಾಗಿರುತ್ತೆ. ಅದರಿಂದ ಆ ಬೀಜದಲ್ಲಿರ್ತಕ್ಕಂಥ ವೃಕ್ಷ ಈಚೆ ಬಂದರೆ ಅದು ವಿಕೃತಿಯಾಗುತ್ತೆ, ಕೆಟ್ಟೋಯ್ತು ಅಂತಲ್ಲ. ವಿಶಿಷ್ಟಂ ಆಕೃತಿಂ ವಿಕೃತಿಂ, ವಿಶಿಷ್ಟವಾದ ಒಂದು ವಿಶೇಷವಾದ ಆಕೃತಿ ಅದರಿಂದ ರಚನೆ ಆಗೋದು. ಅಂದರೆ ಒಂದು ಸಣ್ಣ ಬೀಜ ನೀವು ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಇಷ್ಟು ದೊಡ್ಡ ವೃಕ್ಷ ಈ ಬೀಜದಿಂದ ಹೊರಬಂತ ಅಂತ ನಿಮಗೆ ಅನಿಸುತ್ತೆ. ಆ ಕಲ್ಪನೆಗೆ ಮೀರಿದಂಥ ಪದಾರ್ಥವನ್ನು ವಿಕೃತಿ ಅಂತ ಇಲ್ಲಿ ಕರೆದಿರ್ತಕ್ಕಂಥದ್ದು ಈ ಭಾಷೆಯಲ್ಲಿ. ಅದಕ್ಕೆ ಅವನನ್ನು ವಿರಾಟ್ ಸ್ವರೂಪ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಭೂಪಾದೌ, ಮಹಾವಿಷ್ಣುವಿಗೆ ಭೂಮಿಯೇ ಪಾದಗಳು ಅಂತ. ಅಲ್ಲಿಂದ ಮುಂದಕ್ಕೆ ಅವನು ವಿರಾಟ್ ಸ್ವರೂಪವನ್ನು ಹೇಳ್ಕೊಳ್ತಾನೆ. ಭೂಪಾದೌ ಯಸ್ಯ ನಾಭಿಃ ವೇದಸುರನಿಲ ಅಂತ ಹೇಳ್ತಾರೆ. ಅಂದರೆ ಭೂಮಿಯೇ ಅವನ ಪಾದಗಳು, ಅವನ ಹಸು. ಪ್ರಾಣ ಯಾವುದಪ್ಪ ಅಂದರೆ, ಪ್ರಾಣಗಳು 5 ಥರ ನಿಮಗೆಲ್ಲ ಗೊತ್ತಿರೋ ಹಾಗೆ. ಪ್ರಾಣೋಪಾನ, ವ್ಯಾನ, ಉದಾನ, ಸಮಾನ. ಅದು ಯಾವುದು? ವಾಯುವೇ. ಸಕಲ ಜಗತ್ತಿನ ಉಸಿರಾಗಿರ್ತಕ್ಕಂಥ ವಾಯುವೇ ಅವನ ಪ್ರಾಣ. ವ್ಯದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ. ಕಣ್ಣುಗಳು ಯಾವುದಾಗಿದೆ? ಈ ಪ್ರಪಂಚವನ್ನು ಬೆಳಗತಕ್ಕಂಥ ಸೂರ್ಯ ಮತ್ತು ಚಂದ್ರ ಅವನ ಕಣ್ಣುಗಳಾಗಿದೆ. ವ್ಯದ ಸುರನಿಲ ಚಂದ್ರ ಸೂರ್ಯೌ ಚ ನೇತ್ರೇ. ಕರ್ಣಾವಾಶಃ, ಕಿವಿಗಳು ದಿಕ್ಕುಗಳಾಗಿದೆ. ಯಾಕೆ ಕಿವಿಗಳು ದಿಕ್ಕುಗಳಾಗಿದೆ? ದಿಕ್ಕಿಗೂ ಚಾಚಿರ್ತಕ್ಕಂಥದ್ದು ಕಿವಿಗಳು. ಹೇಗೆ ಅಂದರೆ, ಕಿವಿಗಳು ಡಿಪೆಂಡ್ ಆಗೋದು ಗಾಳಿ ಮೇಲೆ. ಗಾಳಿ ಹರಿದಾಡಿದಾಗ ಏನೊಂದು ಸೌಂಡ್ ಅದರೊಳಗೆ ಇರುತ್ತೆ, ಅದು ದಿಕ್ಕುಗಳನ್ನು ಮುಟ್ಟಿ ಈಚೆ ಬರ್ತಿದ್ದಾಗ. ಯಾಕೆ ಅಂದರೆ, ಇತ್ತೀಚೆಗೆ ನಡೆದಂಥ ಒಂದು ಸಂಶೋಧನೆಯಲ್ಲಿ ಹೇಳ್ತಾರೆ, ನಾವು ಒಂದು ಮಾತಾಡಿದಂಥ ಇದು ಬ್ರಹ್ಮಾಂಡದಲ್ಲಿ ನಾವಿರೋ ಗ್ಯಾಲಕ್ಸಿ ಬಿಟ್ಟು ಇನ್ಯಾವುದೋ ಗ್ಯಾಲಕ್ಸಿಯಲ್ಲಿ ಏನೋ ಒಂದು ಬದಲಾವಣೆ ಉಂಟು ಮಾಡುತ್ತಂತೆ. ಅದರ ಒಂದು ಸೌಂಡ್ ಏನಿದೆ, ಅದರ ಒಂದು ಶಕ್ತಿ ಅಂಥದ್ದು ಅಂತ, ಶಬ್ದ ಬ್ರಹ್ಮ ಅಂತ ಅದಕ್ಕೆ ಅದನ್ನು ಕರೀತಕ್ಕಂಥದ್ದು. ಹಾಗಾಗಿ ದಿಕ್ಕುಗಳ ಒಳಗೆ ಚಾಚಿಕೊಂಡಿರ್ತಕ್ಕಂಥದ್ದು ಅವನ ಕಿವಿಗಳು. ಕರ್ಣಾವಾಶಃ. ಶಿರೋದ್ಯೌಹು, ಸ್ವರ್ಗ. ದ್ಯೌಹು ಅಂದರೆ ಏನು? ಬೆಳಗ್ತಕ್ಕಂಥದ್ದು ಅಂತಾಗುತ್ತೆ, ಮೇಲಿರ್ತಕ್ಕಂಥದ್ದು ಅಂತಾಗುತ್ತೆ. ಈಗ ಶಿರೋದ್ಯೌಹು ಅಂದರೆ ಇಲ್ಲಿ ಏನು ಹೇಳಿದ್ದಾರೆ? ಸ್ವರ್ಗಾದಿ ಲೋಕಗಳು ಅಥವಾ ದ್ಯುಲೋಕಗಳು ಅಂತ. ಭೂಮಿಯನ್ನು ಬೆಳಗತಕ್ಕಂಥ ಲೋಕಗಳು ದ್ಯುಲೋಕಗಳು ಅಂತ ಕರೆದಿರ್ತಕ್ಕಂಥದ್ದು. ಆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಲೋಕಗಳು ಅವನು ತಲೆಯಾಗಿದೆ. ಶಿರೋದ್ಯೌಹು ಮುಖಮಪಿ ದಹನೋ. ಈ ಮುಖ ಇದು ಕೂಡ ಬೆಳಗತಕ್ಕಂಥದ್ದು. ಹೇಗೆ? ಮುಖಮಪಿ ದಹನೋ, ಅಗ್ನಿಯ ಸ್ವರೂಪದಿಂದ ಮುಖವನ್ನು ಹೊಂದಿರತಕ್ಕಂಥದ್ದು ವಿರಾಟ್ ಸ್ವರೂಪದಲ್ಲಿ ವಿಷ್ಣು. ಮುಖಮಪಿ ದಹನೋ. ಯಸ್ಯ ವಾಸೋ ಅಯಂ ಅಬ್ಧಿಃ. ಅವನ ವಾಸ, ಅವನ ನಿವಾಸ, ಅವನ ನೆಲೆ ನಿಲ್ತಕ್ಕಂಥ ಸ್ಥಳ ಯಾವುದು? ಸಾಗರ. ಸಾಗರ ಅಂದರೆ ಕ್ಷೀರಸಾಗರ ಅಂತ ಕರೀಬೋದು, ಇಲ್ಲ ಹೃದಯ ಸಮುದ್ರ ಅಂತ ಕೂಡ ನಾವು ಭಾವಿಸ್ಬೋದು. ಯಾಕೆ ಅಂದರೆ, ಅಂಡಾಂಡ ಬ್ರಹ್ಮಾಂಡ ಸಂಯೋಜನೆ ಮಾಡಿರ್ತಕ್ಕಂಥದ್ದೇ ಈ ಶರೀರದ ಒಂದು ಆಕೃತಿ. ಏನು 14 ಲೋಕಗಳನ್ನು ಹೇಳಿದ್ದಾರೆ, ಅದೇ ಒಂದು ಸ್ವರೂಪದಲ್ಲಿ ಈ ಶರೀರವನ್ನು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಪಿಂಡಾಂಡ ಬ್ರಹ್ಮಾಂಡ ಅಂತ ಕರೀತಕ್ಕಂಥದ್ದು.
ಇದು ಪಿಂಡಾಂಡ, ಕಣ್ಮುಂದೆ ಇರ್ತಕ್ಕಂಥದ್ದೆಲ್ಲ ಬ್ರಹ್ಮಾಂಡ ಅಂತ ಕರೀತಾರೆ. ಇಲ್ಲಿಯೂ ವಿಷ್ಣುವೇ ಇದ್ದಾನೆ, ಅಲ್ಲಿಯೂ ವಿಷ್ಣುವೇ ಇದ್ದಾನೆ. ವಿಷ್ಣುವೇ ತನ್ನನ್ನು ತಾನೇ ಸೃಜಿಸ್ಕೊಂಡು ಇಷ್ಟು ರೂಪಗಳಾಗಿದ್ದಾನೆ. ಸೂರ್ಯನಾಗಿದ್ದಾನೆ, ಚಂದ್ರನಾಗಿದ್ದಾನೆ. ವಿಷ್ಣುವೇ ಈ ಶರೀರದಲ್ಲಿ ತುಂಬಿಕೊಂಡು ಕಣ್ಣುಗಳಾಗಿದ್ದಾನೆ, ಕಿವಿಗಳಾಗಿದ್ದಾನೆ. ಆ ಎಲ್ಲ ಸ್ವರೂಪ ನಮಗೆ ಕಾಣಿಸ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು ಏನೆಲ್ಲ ಇದೆ ನಮ್ಮ ಕಣ್ಣ ಮುಂದೆ ಅಥವಾ ನಮ್ಮ ಕಣ್ಣಿನ ಹಿಂದೆ ನಮ್ಮ ಆತ್ಮ ದರ್ಶನ ಮಾಡ್ತಕ್ಕಂಥದ್ದು ಎಲ್ಲವೂ ವಿಷ್ಣುವೇ ಆಗಿದ್ದಾನೆ. ಅದಕ್ಕೋಸ್ಕರ ಆ ವಿರಾಟ್ ಸ್ವರೂಪವನ್ನ ಹೀಗೆ ಅನೇಕವಾಗಿ ಧ್ಯಾನ ಮಾಡಿರ್ತಕ್ಕಂಥದ್ದು. ಮುಂದೆ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಘೋ ಭೋಗಿ ಗಂಧರ್ವ ದೈತ್ಯೈಹಿ. ಅದಕ್ಕೆ ಈ ಲೈನ್ ಮುಂದಕ್ಕೆ ಸೇರಿಸ್ಕೊಂಡಿದ್ದಾರೆ ಅವರು. ಅಂತಸ್ಥಂ, ಅವನು ಬರೀ ಆ ಬ್ರಹ್ಮಾಂಡ ಸ್ವರೂಪದಲ್ಲ, ಸುರ ನರ ಖಗ ಗೋ. ಸುರರು ಅಂದ್ರೆ ದೇವತೆಗಳು, ನರ ಅಂದ್ರೆ ಮನುಷ್ಯರು, ಖಗ ಅಂದ್ರೆ ಪಕ್ಷಿಗಳು, ಗೋ ಪ್ರಾಣಿ ಪಶು ಜಗತ್ತು. ಗೋ ಅಂದಿದ ತಕ್ಷಣ ಬರೀ ಗೋಮಾತೆ ಅಲ್ಲ, ಗೋವಿನ್ನೇ ಮೊದಲಾಗಿರ್ತಕ್ಕಂಥ ಸಮಸ್ತ ಪ್ರಾಣಿ ಜಗತ್ತು. ಭೋಗಿ ಗಂಧರ್ವ ದೈತ್ಯೈಹಿ, ಭೋಗಿಗಳು ಅಂದ್ರೆ ಯಕ್ಷರು ಅಂತ ಕೂಡ ಕರೀತಾರೆ, ಅಥವಾ ಗಂಧರ್ವರೇ ಭೋಗಿಗಳು ಅಂತ ಕೂಡ ಕರೀತಾರೆ, ಭೋಗಿಸ್ತಕ್ಕಂಥವ್ರು ಅಂತ. ಗಂಧರ್ವರಲ್ಲಿ ಮತ್ತು ದೈತ್ಯರಲ್ಲೂ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಹಿ ಚಿತ್ರಂ ರಂ ರಮ್ಯತೆ ತಂ. ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯಾಗಿ ವಿಚಿತ್ರವಾದ ಆಶ್ಚರ್ಯಕರವಾಗಿರ್ತಕ್ಕಂತಹ ಸ್ವರೂಪದಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಇದ್ದು, ಎಲ್ಲೆಲ್ಲಿ? ಸುರರಲ್ಲಿ, ನರರಲ್ಲಿ, ಖಗದಲ್ಲಿ, ಗೋವಿನಲ್ಲಿ, ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಕ್ಕಂಥದ್ದು, ಕಣ್ಣು ಹಿಂದೆ ತುಂಬಿಕೊಂಡಿರ್ತಕ್ಕಂಥದ್ದು, ಸಕಲ ಜಗತ್ತಿನಲ್ಲೂ ದಿವ್ಯವಾಗಿ ರಮಿಸ್ತಕ್ಕಂಥವನು ಆ ವಿಷ್ಣು. ರಂ ರಮ್ಯತೆ ತಂ ತ್ರಿಭುವನ ವಪುಷಂ. ನೋಡಿ ಎಷ್ಟು ಅದ್ಭುತವಾಗಿ ಕಲ್ಪನೆ ಮಾಡಿಕೊಂಡಿದ್ದಾರೆ. ತ್ರಿಭುವನ ವಪುಷಂ ಅಂತ. ತ್ರಿಭುವನ ಅಂದ್ರೆ ಭೂ ಭುವಃ ಸುವಹ, ಭೂ ಭುವಃ ಸುವಹ, ಮೂರು ಲೋಕಗಳು. ತ್ರಿಭುವನ ಅಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಮೂರು ಭುವನ ಸ್ವರೂಪಗಳು. ಶರೀರದಲ್ಲಿ ತಲೆಯಿಂದ ಹಿಡಿದು ಕತ್ತಿನವರೆಗೂ ಒಂದು, ಕತ್ತಿನಿಂದ ಹಿಡಿದು ಸೊಂಟದವರೆಗೂ ಒಂದು, ಸೊಂಟಿನಿಂದ ಹಿಡಿದು ಪಾದಗಳವರೆಗೂ ಒಂದು. ಈ ಎರಡೂ ರೂಪದಲ್ಲಿ ಅವನು ತ್ರಿಭುವನ ಶರೀರವನ್ನ ವಪುಷಂ ಧರಿಸಿರ್ತಕ್ಕಂಥವನು. ಮೂರು ಭುವನಗಳ ರೂಪದಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥವನು. ಅಂತಹ ವಿಷ್ಣುಮೀಶಂ ನಮಾಮಿ. ವಿಷ್ಣು ವಿಶ್ವವನ್ನೆಲ್ಲ ವ್ಯಾಪನೆ ಮಾಡಿರ್ತಕ್ಕಂಥವನು. ಈಶಃ ಪ್ರಪಂಚಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥವನು. ಈ ಒಡೆಯನಾಗಿರ್ತಕ್ಕಂಥವನು, ವ್ಯಾಪನೆ ಆಗಿರ್ತಕ್ಕಂಥವನು, ಸಕಲವೂ ಆಗಿರ್ತಕ್ಕಂಥವನಿಗೆ ನನ್ನ ನಮಸ್ಕಾರಗಳು ಅಂತ ವೇದವ್ಯಾಸರು ದಿವ್ಯವಾಗಿ ವಿಷ್ಣುವನ್ನು ವಿರಾಟ್ ಸ್ವರೂಪದಲ್ಲಿ ಕೀರ್ತನೆ ಮಾಡ್ತಾರೆ. ಇನ್ನೊಮ್ಮೆ ನಿಧಾನಕ್ಕೆ ಕೇಳ್ಕೊಳ್ಳೋಣ. ಭೂಪಾದೌ ಯಸ್ಯ ನಾಭಿಹಿ ವಿಯದಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಚಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ.